ಹಲೋ ಫ್ರೆಂಡ್ಸ್, ನಿಮಗೂ ಕೂಡ ತುಂಬಾ ಅನ್ವಾಂಟೆಡ್ ಹೇರ್ಸ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಸ್ಕಿನ್ ಮೇಲೆ ಕಾಣಿಸ್ತಾ ಇದ್ದರೆ ಇವತ್ತಿನ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ ನಿಮಗೋಸ್ಕರ ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿ ನಿಮ್ಮ ಮುಖದ ಮೇಲೆ ಬೆಳೀತಾ ಇರುವಂಥ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಇವತ್ತು ನಾನು ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಯಾವ ರೀತಿ ನೋಡಿ ಈ ರೀತಿ ತುಂಬಾ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ಸ್ ಆ್ಯಂಡ್ ಅಪ್ಪರ್ ಲಿಪ್ಸ್ ಮೇಲೆ ಆಗಿರ್ಬೋದು, ಈ ರೀತಿ ಕಾಲಿನ ಭಾಗದಲ್ಲೇ ಆಗಿರ್ಬೋದು ಅಥವಾ ಅಂಡರ್ ಆರ್ಮ್ಸ್ ಮೇಲೆ ಆಗಿರ್ಬೋದು ಸ್ನೇಹಿತರೆ, ನಿಮಗೆ ಈಸಿಯಾಗಿ ಹೇರ್ಸ್ನ ನೋವಿಲ್ದೇನೆ ರಿಮೂವ್ ಮಾಡ್ಕೊಳ್ಬೋದು ಅಂತ ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಮೊದಲನೇ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ, ನಾನು ಮೊದಲಿಗೆ ಇಲ್ಲೊಂದು ಲಿಂಬೆ ಹಣ್ಣನ್ನು ತೊಗೊಂಡಿರುವಂಥದ್ದು, ಅದರಲ್ಲಿ ಹಾಫ್ ಅಷ್ಟು ಈ ರೀತಿ ಕಟ್ ಮಾಡ್ಕೊಂಡ್ಬೇಡಿ. ತುಂಬ ರಸ ಆಗಿರುವಂಥ ಈ ಒಂದು ನಿಂಬೆ ಹಣ್ಣು ತೊಗೊಂಡ್ಬೇಡಿ. ಇದರೊಳಗಡೆ ತುಂಬಾ ಅಮೈನೋ ಆ್ಯಸಿಡ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಅರ್ಧದಷ್ಟು ನಿಂಬೆಹಣ್ಣನ್ನು ಈ ರೀತಿ ರಸನ ತೆಕ್ಕೊಳ್ತಾ ಇರುವಂಥದ್ದು ಒಂದು ಬೌಲ್ ಒಳಗಡೆ. ನೋಡಿ ಈ ರೀತಿ ಜ್ಯೂಸ್ ಇವಾಗ ಈಸಿಯಾಗಿ ತೆಕ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ನೋಡಿ, ಎಲ್ಲರ ಮನೆಯಲ್ಲಿ ಬೆಲ್ಲ ಇದ್ದೇ ಇರುತ್ತೆ ಸ್ನೇಹಿತರೆ. ಅದನ್ನು ಈ ರೀತಿ ತುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ತೊಗೊಂಡ್ಬಿಟ್ಟು ನಾನು ತುರಿದ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ, ಈಸಿಯಾಗಿ. ಅಥವಾ ನೀವು ಬೇಕಾದರೆ ಶುಗರ್ನ ಕೂಡ ಇದ್ರ ಒಳಗಡೆ ಯೂಸ್ ಮಾಡ್ಕೊಳ್ಬಹುದು. ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಆಪ್ಷನಲ್. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡಿ ಅಷ್ಟು ಕೂಡ ಬೆಲ್ಲನ ನಾನಿವಾಗ ತುರಿದ್ಕೊಂಡಿರೋದಾಗಿದೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಮುಖದ ಮೇಲೆ ಏನಾದರೂ ಜಾಸ್ತಿ ಅನ್ವಾಂಟೆಡ್ ಹೇರ್ಸ್ ಇದೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಲ್ಲನ ಯೂಸ್ ಮಾಡ್ಕೊಂಡ್ಬಿಡಿ. ನೋಡಿ ಇವಾಗ ಒಂದು ಪಾತ್ರೆನ ತೊಗೊಂಡಿರುವಂಥದ್ದು, ಅದರೊಳಗಡೆ ತುರ್ಕೊಂಡಿರುವಂಥ ಬೆಲ್ಲನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಹಾಗೂ ಇವಾಗ ನೋಡಿ ಈ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ನಾನು ತೆಕ್ಕೊಂಡಿಟ್ಕೊಂಡಿದ್ನಲ್ವ, ಅದು ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೂ ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಪಾಕ ಆಗಬೇಕು. ನೋಡಿ ನಾವು ಯಾವುದೇ ಒಂದು ಸಿಹಿ ತಿಂಡಿ ಮಾಡ್ಕೊಳ್ಳುವಾಗ ಯಾವ ರೀತಿ ಬೆಲ್ಲದ ಪಾಕ ಆಗುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ಇದು ಕೂಡ ಪಾಕ ಆಗಬೇಕು ಸ್ನೇಹಿತರೆ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ, ಇದೇ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ 5 ನಿಮಿಷದವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಹೋಗಿ ಒಂದು ಸ್ಪೂನ್ನ ಹೆಲ್ಪ್ದಿಂದ ಸ್ನೇಹಿತರೆ. ನೋಡಿ ಇದರಿಂದ ನಾವು ಈಸಿಯಾಗಿ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ನೀವು ಈಸಿಯಾಗಿ ಮನೆಯಲ್ಲೇ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕ್ರೀಮ್ ಕೂಡ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗೂ ವ್ಯಾಕ್ಸ್ ಮಾಡಿಕೊಂಡು ನಮ್ಮ ಕಾಲು ತುಂಬಾ ನೋವಾಗ್ತಾ ಇರುತ್ತೆ, ಅಪ್ಪರ್ ಲಿಪ್ಸ್ ಮೇಲೆ ಕೂಡ ಅದನ್ನು ಯೂಸ್ ಮಾಡ್ಕೋತಾ ಹೋದರೆ ನಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಸಿಯಾಗಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ನಮ್ಮದು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಅಥವಾ ನೀವು ವ್ಯಾಕ್ಸ್ ಕೂಡ ಅನ್ಬೋದು ಸ್ನೇಹಿತರೆ. ಈಸಿಯಾಗಿ ನೀವು ಬೇಡವಾದ ಕೂದಲುಗಳನ್ನು ನೀವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ನಾನು ಇನ್ನೂ ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಇರುವಂಥದ್ದು ನೋಡಿ ಎಷ್ಟು ಅಂಟಂಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇನ್ನು ನಾನು ಇದನ್ನು ಕುದಿಸ್ಕೋತಾನೆ ಇರ್ತೇನೆ. ನೋಡಿ ಇದನ್ನು ಸ್ವಲ್ಪ ಕುದ್ದಿದ ತಕ್ಷಣ ಸ್ವಲ್ಪ ತಣ್ಣಗಾಗಬೇಕು. ಇಲ್ಲ ಪೂರ್ತಿಯಾಗಿ ಬಿಸಿಯಾಗಿರುವಾಗ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ ತಕ್ಷಣ ನೀವು ಅನ್ವಾಂಟೆಡ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಇವಾಗ ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟು ಇದನ್ನು ತಣ್ಣಗಾಗಬೇಕು. ಅಂದರೆ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಆವಾಗಲೇ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದರೊಳಗಡೆ ಪ್ಯಾರಾಶೂಟಮಲ್ ಕೋಕೋನಟ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. 1-2 ಹನಿಯಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನೀವು ಬೇಕಾದರೆ ಇದರೊಳಗಡೆ ಆಲ್ಮಂಡ್ ಆಯಿಲ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿರುವಂಥ ಕ್ರೀಮ್ ಇವಾಗ ರೆಡಿಯಾಗಿರುವಂಥದ್ದು ಮನೆಯಲ್ಲೇ. ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾಗಬೇಕು, ಆವಾಗಲೇ ನೀವು ಈ ರೀತಿ ಅಪ್ಲೈ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಒಂದು ಸ್ಪೂನ್ ಹೆಲ್ಪ್ದಿಂದ ಕೈ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಹೇರ್ಸ್ ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಆದರೂ ನಮಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಕಾಲ ಮೇಲೂ ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ, ಯಾಕಂದರೆ ಕಾಲಿನ ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅನ್ವಾಂಟೆಡ್ ಹೇರ್ಸ್ ಇರುತ್ತೆ, ನಿಮಗೆ ರಿಮೂವ್ ಆದಾಗ ಕಾಣಿಸುತ್ತೆ ಅಂತ ನಿಮಗೆ ಕಾಲ ಮೇಲೂ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಇನ್ನೂ ಸ್ವಲ್ಪ ಜಿಗಿಯಾಗಿರುತ್ತೆ ಇದನ್ನು ತೆಗೆದುಕೊಳ್ಳುವಾಗ.
ಇದನ್ನು ಈಸಿಯಾಗಿ ನೀವು ಕೈಯಿಂದ ಕೂಡ ತೆಕ್ಕೊಳ್ಬೋದು ಅಥವಾ ಸ್ವಲ್ಪ ಸ್ಪೂನ್ ಹೆಲ್ಪ್ದಿಂದ ಕೂಡ ನೀವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಚಿಕ್ಕದಾಗಿ ಕೂದಲುಗಳಿವೆ, ಅದನ್ನು ಈ ರೀತಿ ನೀವು ತೆಕ್ಕೊಳ್ಬೋದು. ಆದರೆ ಇದರಲ್ಲಿ ಕಾಣಿಸೋದಿಲ್ಲ ಸ್ನೇಹಿತರೆ. ನಿಮಗೆ ಕಾಲಿನ ಭಾಗದಲ್ಲಿ ಯಾವ ರೀತಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ ಅಂತ ನೀವು ಕೂಡ ನೋಡ್ಬೋದು. ಇವಾಗ ನೋಡಿ ಈ ರೀತಿ ಸ್ಪೂನ್ನ ಹೆಲ್ಪ್ದಿಂದನೇ ನಾನು ತೆಕ್ಕೊಳ್ತಾ ಇರುವಂಥದ್ದು. ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಕಾಣಿಸ್ತಾ ಇಲ್ಲ, ಆದರೂ ಕೂಡ ತೆಗಿತಾ ಇರುವಂಥದ್ದು ನೋಡಿ. ಇವಾಗ ನೋಡಿ ಅದೇ ಸ್ಪೂನ್ನ ಹೆಲ್ಪ್ದಿಂದ ಅಷ್ಟು ಈಸಿಯಾಗಿ ಚಿಕ್ಕದಾಗಿರುವಂಥ ಕೂದಲುಗಳು ಬಂದಿದೆ ಸ್ನೇಹಿತರೆ. ಇವಾಗ ಕಾಲಿನ ಮೇಲೆ ಯಾವ ರೀತಿ ಅಪ್ಲೈ ಮಾಡ್ತಾ ಇರುವಂಥದ್ದು ನೋಡಿ, ಈ ರೀತಿ ರಿಮೂವ್ ಮಾಡ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಆದ ತಕ್ಷಣ ಸ್ನೇಹಿತರೆ ಅಷ್ಟು ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ಇದನ್ನು ಅಪ್ಲೈ ಕೂಡ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೇನೆ ಬನ್ನಿ. ನೋಡಿ ಇವಾಗ ಕಾಲಿನ ಭಾಗದಲ್ಲಿ ಒಂದೊಂದು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ನೋಡಿ ಕೂದಲು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಒಂದು ಸ್ಪೂನ್ನ ಹೆಲ್ಪ್ಲಿಂದ ಹಚ್ಕೊಳ್ಳಿ ಅಂತ ಹೇಳಿದ್ನಲ್ವ, ಈ ರೀತಿ ಅಷ್ಟು ಕಾಲಿನ ಭಾಗದಲ್ಲೂ ಕೂಡ ಅಪ್ಲೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟ ತಕ್ಷಣ ನೋಡಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಆದ ತಕ್ಷಣ ಈ ರೀತಿ ಮಾಡ್ಕೊಂಡ್ಬಿಡಿ ನೀವು ಕೂಡ. ಥ್ಯಾಂಕ್ ಯು.